ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಟನ್ ಬೆಲ್ ಗಂಟೆ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಬಂತಲ್ಲ ಸಬ್ಸ್ಕ್ರೈಬ್ ಇಂಟ್ರೋ, ಅದರ ವಿಡಿಯೋನ ನೀವು ನಿಮ್ಮ ಮೊಬೈಲಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೋಣ. ಇನ್ನೊಮ್ಮೆ ನಾನು ಈ ರೀತಿ ಸಬ್ಸ್ಕ್ರೈಬ್ ವಿಡಿಯೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಕಾರ್ಡಲ್ಲಿ ಬರುತ್ತೆ, ಇಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ. ಈ ತರ ಸಬ್ಸ್ಕ್ರೈಬ್ ಇಂಟ್ರೋ ಮಾಡೋಕ್ಕೆ ನಿಮಗೊಂದು ಮೊಬೈಲ್ ಫ್ರೇಮ್ ಫೋಟೋ ಬೇಕು, ಮತ್ತೆ ಒಂದು ಗ್ರೀನ್ ಸ್ಕ್ರೀನ್ ಆ್ಯಂಡ್ ವಿಡಿಯೋ ಬೇಕು. ಎರಡರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ ಮಾಡ್ಕೊಳ್ಳಿ. ಮತ್ತೆ 2 ಸ್ಕ್ರೀನ್ ಶಾಟ್ ಬೇಕು ನಿಮ್ಮ ಚಾನಲ್ದು, ಒಂದು ಸಬ್ಸ್ಕ್ರೈಬ್ ಅಂತ ಇರೋದು, ಇನ್ನೊಂದು ಸಬ್ಸ್ಕ್ರೈಬ್ ಆಗಿರೋದು. ಯಾವ ರೀತಿ ತಗೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಇದರ ಸಬ್ಸ್ಕ್ರೈಬ್ ಇಂಟ್ರೋ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು. ಬನ್ನಿ ಟ್ಯುಟೋರಿಯಲ್ ನೋಡೋಣ. ಫಸ್ಟ್ ಸ್ಟೆಪ್, ನೀವು ಯಾವ ಚಾನಲ್ದು ಸಬ್ಸ್ಕ್ರೈಬ್ ಇಂಟ್ರೋ ಕ್ರಿಯೇಟ್ ಮಾಡ್ಕೊಬೇಕು ಅನ್ಕೊಂತೀರಾ ಆ ಚಾನಲ್ನ ಬೇರೆ ಅಕೌಂಟ್ ಮುಖಾಂತರ ಓಪನ್ ಮಾಡಿ. ಸೊ ಇಲ್ಲಿ ನಾನು ಫಿಲಮ್ ಗುರು ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ತಿರ್ಗಾ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಅನ್ಸಬ್ಸ್ಕ್ರೈಬ್ ಫ್ರಮ್ ಫಿಲಮ್ ಗುರು ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ನಿಮ್ಮ ಅಕೌಂಟ್ ಈ ಥರ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ ನಮಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಬರ್ತಿದೆ, ಬಟ್ ಕೆಳಗಡೆ ನಮಗೆ ಅನ್ಸಬ್ಸ್ಕ್ರೈಬ್ಡ್ ಫ್ರಮ್ ಫಿಲಮ್ ಗುರು ಅಂತ ಬರ್ತದೆ. ಅದು ಹೋಗೋ ತನಕ ಕಾಯಿರಿ. ಸೊ ಒಂದು 5 ರಿಂದ 10 ಸೆಕೆಂಡ್ ಇರುತ್ತೆ, ಮೇಲೆ ಹೊಂಟೋಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್, ನಾವು ಇದನ್ನು ಸ್ಕ್ರೀನ್ ಶಾಟ್ ತೊಗೊಬೇಕು. ಸೊ ನಿಮ್ಮ ನೋಟಿಫಿಕೇಶನಲ್ಲಿ ಇರುತ್ತೆ ಸ್ಕ್ರೀನ್ ಶಾಟ್ ಅಂತ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ಸ್ಕ್ರೀನ್ ಶಾಟ್ ತಗೊಳುತ್ತೆ. ಓಕೆ, ಸೊ ನೆಕ್ಸ್ಟು ಆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಬ್ಸ್ಕ್ರೈಬ್ಡ್ ಅಂತ ಬಂದಿದೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ಕ್ರೀನ್ ಶಾಟು. ಓಕೆ, ಸೊ ನೆಕ್ಸ್ಟು ಆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆ ಗಂಟೆ ಮೇಲೆ. ನೆಕ್ಸ್ಟು ಇನ್ನೊಂದು ಸ್ಕ್ರೀನ್ ಶಾಟ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಈ 3 ಸ್ಕ್ರೀನ್ ಶಾಟ್ನ ತೊಗೊಬೇಕು. ಒಂದು ಸಬ್ಸ್ಕ್ರೈಬ್ ಅಂತ ಇರೋದು, ಇನ್ನೊಂದು ಸಬ್ಸ್ಕ್ರೈಬ್ ಆಗಿರೋದು, ಇನ್ನೊಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರೋದು. ನೆಕ್ಸ್ಟ್ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ. ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಗೆ ಏನಾದ್ರು ಬ್ಯಾಕ್ಗ್ರೌಂಡ್ ಬೇಕಾ ಅಂತ ನೋಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಬೇಡ ಅಂತಂದ್ರೆ ಸ್ಟೆಪ್ ನೆಗ್ರಿಸಿ. ಸೊ ಇಲ್ಲೊಂದು ಬ್ಯಾಕ್ಗ್ರೌಂಡ್ ಒಂದು ಫೋಟೋ ಹಾಕೊತಾ ಇದ್ದೀನಿ. ಸೊ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದೆ, ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದೆ. ನಾನು ಈ ಫೋಟೋನ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಿಮ್ಗೆ ಏನು ಫೋಟೋ ಬೇಕು ಅದನ್ನು ಹಾಕೊಳ್ಳಿ. ಸೊ ನಿಮ್ಗೆ ಏನಾದ್ರು ಬೇರೆ ಕಲರ್ ಬೇಕು ಅಂತಂದ್ರೆ ಅಲ್ಲಿ ಬೇರೆ ಕಲರ್, ಬ್ಲ್ಯಾಕ್ ಕಲರ್ ಬೇಕಾ, ವೈಟ್ ಕಲರ್ ಬೇಕಾ ಅದನ್ನು ಹಾಕೊಳ್ಳಿ. ಸೊ ಇಲ್ಲಿ ಇದೊಂಥರ ಚೆನ್ನಾಗಿ ಕಾಣಿಸಿದ್ದು ಅಂತ ಇದನ್ನು ಹಾಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟು ನಾವೀಗ ಇದಕ್ಕೆ ಸಬ್ಸ್ಕ್ರೈಬ್ ಅಂತ ನಾವು ಆವಾಗಲೇ ಸ್ಕ್ರೀನ್ ಶಾಟ್ ತೊಗೊಂಡ್ವಲ್ಲ, ಸೊ ಅದನ್ನು ಆ್ಯಡ್ ಮಾಡಬೇಕು. ಸೊ ನಿಮ್ಮ ಟೈಮ್ ಲೈನ್ನ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಳ್ಳಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೀನ್ ಶಾಟ್ ಮೇಲೆ ಕ್ಲಿಕ್ ಮಾಡಿ. ನಾವು ಫಸ್ಟ್ ಸ್ಕ್ರೀನ್ ಶಾಟ್ ತೊಗೊತೀವಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ರೆಡ್ ಕಲರ್ ಸಬ್ಸ್ಕ್ರೈಬ್ ಇರುತ್ತಲ್ಲ ಅದ್ರ ಮೇಲೆ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಟೈಮ್ ಲೈನ್ ಬೇಕಾದ್ರೆ ಒಂಚೂರು ಜಾಸ್ತಿ ಮಾಡ್ಕೊಂಬೋಣ. ಸೊ ನೆಕ್ಸ್ಟ್ ನಿಮ್ಗೆ ಇದು ಬಂದು 2.3 ಅಥವಾ 2.4 ಸೆಕೆಂಡ್ ಇದ್ರೆ ಸಾಕು, ಜಾಸ್ತಿ ಬೇಡ. ಸೊ ಅಲ್ಲಿ ನೋಡಿ ಮೇಲೆ ಕಾಣಿಸ್ತಿದಲ್ವ, ನಾನು 2.32 ನಿಲ್ಸ್ಕೊಂಡಿದ್ದೀನಿ. 2.3 ಇಂದ 2.4ವರೆಗೂ ಎಷ್ಟು ಕಾಲ ನಿಲ್ಸ್ಕೊಂಡು ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ತಿರ್ಗಾ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೀನ್ ಶಾಟ್ ಮೇಲೆ ಕ್ಲಿಕ್ ಮಾಡಿ. ಎರಡನೇದು ಸ್ಕ್ರೀನ್ ಶಾಟ್ ತೊಗೊತೀವಲ್ಲ ಫೋಟೋ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್, ಇದಕ್ಕೆ ನಾವೀಗ ಒಂದು ಮೊಬೈಲ್ ಫ್ರೇಮ್ ಹಾಕಬೇಕು. ಸೊ ನಿಮ್ಮ ಟೈಮ್ ಲೈನ್ನ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈ ಫ್ರೇಮ್ ಫೋಟೋ ಎಲ್ಲಿರುತ್ತೆ ನೋಡ್ಕೊಂಡು ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಇದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 2 ಆರೋ ಮಾರ್ಕ್ ಇಟ್ಕೊಂಡು ಕರೆಕ್ಟಾಗಿ ಇದನ್ನು ರೀಸೈಸ್ ಮಾಡ್ಕೊಳ್ಳಿ ಇಲ್ಲಿಗೆ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಟೈಮ್ ಲೈನ್ನ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈ ಗ್ರೀನ್ ಸ್ಕ್ರೀನ್ ವಿಡಿಯೋ ಎಲ್ಲಿರುತ್ತೆ ನೋಡ್ಕೊಂಡು ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇದ್ರದ್ದು ಕೀಯಿಂಗ್ ಮಾಡಬೇಕು. ಸೊ ನಿಮ್ಮ ಟೈಮ್ ಲೈನ್ನ ಬೇಳಿರುತ್ತಲ್ಲ ಅಲ್ಲಿಗೆ ನಿಲ್ಲಿಸ್ಕೊಂಡು ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೀ ಕಲರ್ ಗ್ರೀನ್ ಇರಲಿ, ಬ್ಯಾಕ್ಗ್ರೌಂಡ್ ಬಂದು 44 ಇರಲಿ, ಫೋರ್ಗ್ರೌಂಡ್ ಬಂದು 37 ಇರಲಿ, ನಿಲ್ಲಿಸ್ಕೊಳ್ಳಿ. ಸೊ ಓಕೆ, ಸೊ ನೆಕ್ಸ್ಟು ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕರೆಕ್ಟಾಗಿ ಇದನ್ನು ಪ್ಲೇಸ್ ಮಾಡಿ. ಕರೆಕ್ಟಾಗಿ ಈ ಬೆರಳು ಈ ಸಬ್ಸ್ಕ್ರೈಬ್ ಅನ್ನೋ ಕಡೆ ಬರಬೇಕು. ಬೇಕಾದ್ರೆ ಒಂಚೂರು ಸೈಜ್ ಜಾಸ್ತಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬರಬೇಕು. ಹಿಂಗೆ ಮಡಗ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಒಂದ್ಸಿ ಪ್ಲೇ ಮಾಡ್ತೀನಿ. ನೋಡಿ ಕರೆಕ್ಟಾಗಿ ನಾನು ಅದಕ್ಕೆ ನಿಮಗೆ ಸ್ಟಾರ್ಟಿಂಗಲ್ಲಿ 2.3 ಅಥವಾ 2.3 ಇಂದ 2.4ವರೆಗೂ ನಿಲ್ಸ್ಕೊಳ್ಳಿ ಅಂತ ಗೊತ್ತಾ. ಸ್ಟಾರ್ಟಿಂಗಲ್ಲಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಫಸ್ಟ್ ಸಬ್ಸ್ಕ್ರೈಬ್ ಅನ್ನೋದನ್ನ. ಸೊ ನಾವು ಹಂಗೆ ನಿಲ್ಸ್ಕೊಂಡು ಇಲ್ಲಿ ಕರೆಕ್ಟಾಗಿ ನಮಗೆ ಸಿಂಕ್ ಆಗುತ್ತೆ. ಕರೆಕ್ಟಾಗಿ ಆ ಬೆರಳು ಪ್ರೆಸ್ ಮಾಡ್ತಂಗೆ ಸಬ್ಸ್ಕ್ರೈಬ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಆ ಗ್ರೀನ್ ಕಲರ್ ಲೇಯರ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಆ ಕೈ ಲೇಯರ್ನ, ಬೆರಳು ಲೇಯರ್ನ ನಾವು ಕರೆಕ್ಟಾಗಿ ಸ್ಟಾರ್ಟಿಂಗಲ್ಲಿ 2.3 ಇಂದ 2.4 ನಿಲ್ಸ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಸಬ್ಸ್ಕ್ರೈಬ್ ಅನ್ನೋದು ಕ್ಲಿಕ್ ಆಗುತ್ತೆ ಬೆರಳಿಂದ. ನೆಕ್ಸ್ಟ್ ನಿಮಗೆ ಎಲ್ಲಿ ತನಕ ಬೇಕು ಅಂತ ನೋಡ್ಕೊಳ್ಳಿ. ಸೊ ನನಗೆ ಸಬ್ಸ್ಕ್ರೈಬ್ ಅನ್ನೋದ್ರ ಮೇಲೆ ಬೆರಳು ಕ್ಲಿಕ್ ಮಾಡಿ ಕೆಳಗೆ ಹೋಗೋ ತನಕ ಸಾಕು. ಸೊ ಇದು ಸಾಕು, ಒಂದು ಸ್ವಲ್ಪ 4 ಸೆಕೆಂಡ್ ಸಾಕು. ಸೊ ನೆಕ್ಸ್ಟ್ ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ಮೇಲ್ಗಡೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ ಬಂದೇ ಬಿಡ್ತು. ಸೊ ನಿಮ್ಗೆ ಇಷ್ಟೇ ಸಾಕು ಅಂದರೆ ನೀವು ಇಷ್ಟಕ್ಕೆ ನಿಲ್ಲಿಸ್ಕೊಬೋದು. ಸೊ ಇನ್ನೊಂದು ಸ್ಟೆಪ್ ಇದೆ, ಇದನ್ನು ಒಂದು ಸ್ವಲ್ಪ 3D ಒಂದು ಸ್ವಲ್ಪ ರೊಟೇಷನ್ ಮಾಡೋ ಥರ. ಅದನ್ನ ಹೇಗೆ ಅಂತ ಮುಂದೆ ನೋಡೋಣ. ಫಸ್ಟ್ ಇದನ್ನು ಸೇವ್ ಮಾಡ್ಕೊಬೇಕು. ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತಂದರೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಯಾವ ರೆಸಲ್ಯೂಷನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಫ್ರೇಮ್ ರೇಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು HD 720p 30 ಫ್ರೇಮ್ಸ್ ಪರ್ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಿಟ್ ರೇಟ್ ಇದನ್ನು ಫುಲ್ ಜಾಸ್ತಿ ಮಾಡಿಬಿಡಿ. ಇದನ್ನು 13.23 ಇದೆ, ಫುಲ್ ಜಾಸ್ತಿ ಮಾಡಿಬಿಡಿ ಅಷ್ಟಕ್ಕೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಈ ವಿಡಿಯೋ ಸೇವ್ ಆಗುತ್ತೆ. ಓಕೆ, ಇವಾಗ ಈ ವಿಡಿಯೋ ಸೇವ್ ಆಗಿದೆ. ಸೊ ನೆಕ್ಸ್ಟ್ ಈಗ ಬ್ಯಾಕ್ ಬರ್ತಾ ಇದ್ದೀನಿ. ನೆಕ್ಸ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಟೈಮ್ ಲೈನ್ನ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು
ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇವಾಗ ಒಂದು ವೀಡಿಯೋ ಎಡಿಟ್ ಮಾಡ್ಕೊತೀವಲ್ಲ ಸಬ್ಸ್ಕ್ರೈಬ್ ವೀಡಿಯೋ, ಅದು ಎಕ್ಸ್ಪೋರ್ಟ್ ಅನ್ನೋ ಫೋಲ್ಡರ್ ಬಂದಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಇಂಪೋರ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಆ ವೀಡಿಯೋ ಬಂದಿದೆ ಅಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ 2 ಆರೋ ಮಾರ್ಕ್ ಇಟ್ಕೊಂಡು ನಿಮ್ಗೆ ಎಷ್ಟು ಸ್ಟಾರ್ಟಿಂಗಲ್ಲಿ ಇರಬೇಕು ನಿಮ್ಮ ವೀಡಿಯೋ ನೋಡ್ಕೊಳ್ಳಿ. ಸೊ ನಂಗೆ ಇಷ್ಟು ಸಾಕು. ಸೊ ಅಲ್ಲಿಗೆ ನಿಲ್ಲಿಸ್ಕೊಂಡು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು, ಈ ಕೀ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ನಿಮ್ಗೆ ಎಷ್ಟು ಸೆಕೆಂಡ್ ಇಂಟ್ರೋ ವೀಡಿಯೋ ಬೇಕು, 3 ಸೆಕೆಂಡ್ ಬೇಕಾ 4 ಸೆಕೆಂಡ್ ಬೇಕಾ ನೋಡ್ಕೊಳ್ಳಿ. ಸೊ ನನಗೆ 3 ಸೆಕೆಂಡ್ ಸಾಕು. ಸೊ ನಾನು ಕರೆಕ್ಟಾಗಿ 3 ಸೆಕೆಂಡ್ಗೆ ನಾನು ಟೈಮಲ್ಲಿ ನಿಲ್ಲಿಸ್ಕೊಂಡು ತಿರ್ಗಾ ನಿಮ್ಮ ಬೆರಳಿಂದ ಸ್ವಲ್ಪ ಝೂಮ್ ಔಟ್ ಮಾಡಿ, 2 ಆರೋ ಮಾರ್ಕ್ ಇಟ್ಕೊಂಡು ನೆಕ್ಸ್ಟು ರೊಟೇಷನ್ ಮಾಡಿ. ಯಾವ ಕಡೆ ಬೇಕು, ಈ ಕಡೆ ಬೇಕಾ ರೊಟೇಷನ್ ಮಾಡಿಬಿಟ್ಟು ಫುಲ್ಲು ಸ್ಕೇಲ್ ಮಾಡಿ. ಇದು 2 ಆರೋ ಮಾರ್ಕ್ ಇಟ್ಕೊಂಡು ಈ ಥರ ಜಾಸ್ತಿ ಮಾಡಿಬಿಟ್ಟು ಕರೆಕ್ಟಾಗಿ ಇಲ್ಲಿಗೆ ನಿಲ್ಲಿಸಿ ಈ ಥರ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಯಾವ ರೀತಿ ಝಿಂಗ್ ಅಂತ ಅಂದ್ಬಿಟ್ಟು ಆಯಿತು. ಸೊ ನೆಕ್ಸ್ಟ್ ಇದಕ್ಕೆ ನೀವು ಬೇಕಾದ್ರೆ ಆ ಬೆಲ್ ಐಕಾನ್ದು ಕೂಡ ಇದೇ ಥರ ನೀವು ಪಕ್ಕದಲ್ಲಿ ಬೆಲ್ ಐಕಾನ್ದು ಕೂಡ ಮಾಡ್ಕೊಬೋದು. ಮತ್ತು ಇನ್ನೊಂದು, ನೀವು ಇದನ್ನು ಹೀಗೆ ರೊಟೇಷನ್ ಮಾಡಬೇಕು, ಇದೇ ಆ್ಯಂಗಲಲ್ಲಿ ರೊಟೇಷನ್ ಮಾಡಬೇಕು, ಇಷ್ಟೇ ಸ್ಕೇಲ್ ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಈ ಕಡೆ ಬೇಕು ಅಂದರೆ ಈ ಕಡೆ ರೊಟೇಷನ್ ಮಾಡ್ಕೊಳ್ಳಿ, ಇಲ್ಲ ಡಿಫರೆಂಟಾಗಿ ಕೆಳಗಡೆಯಿಂದ ಮೇಲ್ಗಡೆ ನಾವು ಹಿಂಗೆ ಮಾಡ್ಕೊತೀವಿ ರೊಟೇಷನ್ ಅಂದರೆ ಆ ರೀತಿ ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹೆಂಗೆ ಬೇಕು ಆ ರೀತಿ ನೀವು ಇದನ್ನು ರೊಟೇಷನ್ ಮತ್ತು ಸ್ಕೇಲಿಂಗ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ಸೌಂಡ್ ಆ್ಯಡ್ ಮಾಡಿ. ಸೊ ನೀವು ಫಸ್ಟೇ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅದನ್ನು ಈ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಅದನ್ನು ಆ್ಯಡ್ ಮಾಡಿ. ಇಲ್ಲ ಅಂತಂದರೆ ಈ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಒಂದು ಡಬ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಬಿಡಿ. ಸೊ ಯಾವ ರೀತಿ ಮಾಡ್ಕೊಬೋದು ಅಂತಂದರೆ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತಂದ್ಬಿಟ್ಟು ನೀವೇನು ಬೇಕು ಅದು ನೀವು ಹೇಳ್ಬಿಟ್ಟು ಒಂದು ಆಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಸೊ ನನಗೆ ಅಲೋ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡ್ ಮಾಡ್ಕೊತೀನಿ. ಓಕೆ, ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ರೆಕಾರ್ಡ್ ಆಗಿದೆ ಆಡಿಯೋ. ನೆಕ್ಸ್ಟ್ ನೀವು ಈ ಆಡಿಯೋಗೆ ಏನಾದರೂ ವಾಯ್ಸ್ ಚೇಂಜಿಂಗ್ ಎಫೆಕ್ಟ್ ಹಾಕಬೇಕು ಅಂತಂದರೆ ಈ ಆಡಿಯೋ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು 4 ವಾಯ್ಸ್ ಚೇಂಜಿಂಗ್ ಎಫೆಕ್ಟ್ ಇದೆ. ಸೊ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನೋಡಿ. ಸೊ ಇದರಲ್ಲಿ ನಿಮ್ಗೆ ಯಾವುದು ವಾಯ್ಸ್ ಚೇಂಜ್ ಎಫೆಕ್ಟ್ ಬೇಕು ಅದನ್ನು ಹಾಕೊಳ್ಳಿ. ಏನು ಬೇಡ ಅಂತ ನನ್ನ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ವಾಯ್ಸ್ ಚೇಂಜರ್ ಚಿಪ್ಮಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಓಕೆ ಆಯಿತು ಅಂತಂದರೆ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಫೀಡ್ ಔಟ್ನ ಆಫ್ ಮಾಡಿಬಿಡಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಶೇರ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು HD 720p ರೆಸಲ್ಯೂಷನ್ ಕೊಟ್ಕೊಳ್ಳಿ, 30 ಫ್ರೇಮ್ಸ್ ಪರ್ ಸೆಕೆಂಡ್ ಕೊಟ್ಕೊಂಡು ಬಿಟ್ ರೇಟ್ನ ಹೈ ಕೊಟ್ಬಿಡಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ಇಷ್ಟು ಮಾಡ್ಕೊಂಡ್ರೆ ನೀವು ಸಬ್ಸ್ಕ್ರೈಬ್ ಇಂಟ್ರೋನ ಕ್ರಿಯೇಟ್ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಬೆಲ್ ಐಕಾನ್ ಹೇಳ್ಕೊಡ್ಲಿಲ್ಲ. ಸೊ ಇದೇ ರೀತಿ ನೀವು ಬೆಲ್ ಐಕಾನ್ ಸ್ಕ್ರೀನ್ ಶಾಟ್ ತೊಗೊಂಡಿರ್ತೀರಲ್ವ, ಅಲ್ಲೂ ಕೂಡ ಗ್ರೀನ್ ಸ್ಕ್ರೀನ್ ಆ್ಯಂಡ್ ವಿಡಿಯೋ ಹಾಕ್ಬಿಟ್ಟು ಬೆಲ್ ಐಕಾನ್ದು ಕೂಡ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ವಿಡಿಯೋ ಹಾಕೊಂಡು ನೀವು ಕ್ರಿಯೇಟ್ ಮಾಡ್ಕೊಬೋದು. ಮತ್ತೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು ಅಂತಂದರೆ ನಂದು ಬ್ಲಾಗ್ ಇದೆ, ಬ್ಲಾಗಲ್ಲಿ ನೋಡಿ, ಇಲ್ಲ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ. ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಸಿಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.